ತಂಗಿಯರೇ, ಅಣ್ಣ ತಮ್ಮಂದಿರೇ, ಇವತ್ತು ನನಗೆ ಬಹಳ ಸಂತೋಷ ಆಗುತ್ತೆ. ಇಷ್ಟು ವರ್ಷ ಕಾಲನು ಈ ಭಾಗದ ಯುವಕರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅರ್ಥ ಮಾಡ್ಕೊಂಡು ಪ್ರಯತ್ನ ಪಡ್ತಾ ಇದ್ರಲ್ಲ, ಅರ್ಥ ಮಾಡ್ಕೊಂಡು ಪ್ರಯತ್ನ ಪಡೋ ಪ್ರತಿಫಲನೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿನ ಮಾಡಕ್ಕೆ ಪ್ರೇರಣೆ ಅಂತ ನಾನು ಅದ್ರ ಭಾವಿಸ್ತೀನಿ. ಕಾರಣ ಏನಪ್ಪಾ ಅಂದ್ರೆ, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದಲ್ಲಿ ಹುಟ್ಟದಲ್ಲೇ ಹೋಗಿದ್ದಿದ್ರೆ, ನಮಗೆ ಸಂವಿಧಾನದಲ್ಲಿ ಅವಕಾಶಗಳು ಕೊಡದಲ್ಲೇ ಹೋಗಿದ್ದಿದ್ರೆ, ನಾವ್ಯಾರು ರಾಜರಾಷ್ಟ್ರಾಗಿ ಓಡಾಡಕ್ ಆಗ್ತಿರ್ಲಿಲ್ಲ. ನಮಗೆ ಸ್ವಾತಂತ್ರ್ಯ ಬರೋದಕ್ಕಿಂತ ಮೊದಲು, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೋದಕ್ಕಿಂತ ಮೊದಲು ನಮ್ಮ ಜನಗಳ ಸ್ಥಿತಿ ಹೆಂಗಿತ್ತಪ್ಪ ಅಂದ್ರೆ, ನಾವ್ಯಾರು ಬೆಳಗ್ಗೆ ಹೊತ್ತು ಮತ್ತೆ ಸಂಜೆ ಹೊತ್ತು ಊರೊಳಕ್ ಹೋಗಂಗಿರ್ಲಿಲ್ಲ. ಹೆಂಗಿತ್ತು ಪರಿಸ್ಥಿತಿ ಅಂದ್ರೆ, ನಾವು ಪ್ರತಿ 12 ಗಂಟೆ ಟೈಮ್, ಮಧ್ಯಾಹ್ನ ಟೈಮ್ 12 ಗಂಟೆಗೆ ನಾವು ಊರಕ್ ಹೋಗ್ಬೇಕಾಯ್ತು. ಯಾಕಪ್ಪ 12 ಗಂಟೆಗೆ ಅಂದ್ರೆ, ನಾವು ಶೂದ್ರು ದಲಿತರು, ನಾವು ನಮ್ಮ ನೆರಳು ಮೇಲೆ ಬೀಳ್ಬಾರ್ದು ಅಂತ ಹೇಳಿ ನಮ್ಮನ್ನ 12 ಗಂಟೆಗೆ ಊರಿಗೆ ಬಿಡ್ಕೊಂಡರು. ಆಮೇಲೆ 12 ಗಂಟೆಗೆ ಊರಿಗೆ ಹೋಗ್ಬೇಕಾದ್ರೆ ನಾವು ಎದೆ ಭಾಗಕ್ಕೊಂದು ಕುಡಿಕೆ ಕಟ್ಕೋಬೇಕಾಯ್ತು, ಹಿಂಭಾಗಕ್ಕೊಂದು ಪರಕೆ ಕಟ್ಕೋಬೇಕಾಯ್ತು. ಇದು ಯಾಕಪ್ಪ ಅಂದ್ರೆ, ನಮ್ಗೆ ಏನಾದ್ರು ಹುಳ ಅಂತ ಬಂದ್ರೆ ಹೂಂದ್ರೆ ಕುಕ್ಕೆನಲ್ಲಿ ಉಳ್ಕೋಬೇಕು. ನಮ್ಮ ಹೆಜ್ಜೆ ಪಾದನ ನಾವು ನಿಲ್ಬೋಗ್ತೀವಲ್ಲ, ಅದು ನಿಲ್ಸಕ್ಕೆ ಪರಕೆ ಬರ್ಬೇಕಾಯ್ತು ಹಿಂದೆ. ಇಂತ ಒಂದು ಹೀನಾಯ ಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ವಿ. ಆಮೇಲೆ ನಮ್ಗೆ ಅವಾಗ ಯಾರಿಗೂ ಓಟ್ ಹಾಕಂತ ಅಧಿಕಾರ ಇರ್ಲಿಲ್ಲ. ಯಾರು ಓಟ್ ಹಾಕಾರಂದ್ರೆ, ಯಾರು ಡಿಗ್ರಿ ಓದಿರ್ತಾರೋ, ಯಾರು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತಾರೋ, ಯಾರು ಅತ್ಯಂತ ಶ್ರೀಮಂತರಾಗಿರ್ತಾರೋ ಅಂತರ ಮಾತ್ರ ಓಟ್ ಹಾಕ್ಬೇಕಾಯ್ತು. ಇದನ್ ಮನಗಂಡತ್ತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೋರಾಟ ಮಾಡಿ ಈ ದೇಶದ ಪ್ರತಿಯೊಬ್ಬನು ಓಟ್ ಹಾಕಂತ ಹಕ್ಕು ತಂದ್ಕೊಟ್ಟಂತವ್ರು ಏಕೈಕ ಯಾಕಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್. ಇವತ್ತು ಚುನಾವಣೆ ಸಂದರ್ಭದಲ್ಲಿ ಅವನ್ ಎಷ್ಟೇ ಕೋಟಿಗೆ ಬದುಕಿರ್ಲಿ, ನಿಮ್ಮ ಮನೆ ಬಾಗ್ಲಿಗೆ ಬಂದು ಕೈ ಮುಗಿತ ನಿಮ್ಗೆ ಅಂತ ಅಂದ್ರೆ ಅದು ಬಾಬಾ ಸಾಹೇಬ್ ಕೊಟ್ಟಂತ ಶಕ್ತಿ. ಅದು ಅವ್ರ ಎಷ್ಟೇ ಕೋಟಿಗೆ ಬದುಕಿರ್ಲಿ, ನಿಮ್ಮ ಮನೆ ಮುಂದೆ ಕೈ ಮುಗಿದು ನಿಮ್ ಮನೆಗೆ ಅನ್ನ ತಿಂದು ನಿಮ್ ಮನೆಗೆ ನೀರ್ ಕುಡ್ದು ಓಟ್ ಕೇಳ್ತಾರಲ್ಲ, ಅದನ್ನ ಕೊಟ್ಟಂತ ಶಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್. ಇವತ್ತು ನಮ್ಗೆ ಆ ಓಟಿನ ಶಕ್ತಿ ಕೊಡದಲ್ಲೇ ಇದ್ರೆ ನಮ್ ಮನೆ ಬಾಗ್ಲಿಗೆ ಯಾರು ಕೈ ಮುಗಿತಿರ್ಲಿಲ್ಲ, ನಮ್ನ ಯಾರು ಕೇಳ್ತಿರ್ಲಿಲ್ಲ, ನಮ್ಗೆ ಯಾರು ಗೌರವ ಕೊಡ್ತಿರ್ಲಿಲ್ಲ. ಆಮೇಲೆ ಅದಕ್ಕಿಂತ ಮೊದ್ಲು ಈ ದೇಶದಲ್ಲಿ ಹೆಣ್ಮಕ್ಳು ಓಟ್ ಹಾಕಂತ ಅಧಿಕಾರ ಇರ್ಲಿಲ್ಲ, ಹೆಣ್ಮಕ್ಳಿಗೆ ಓಟೇ ಅಧಿಕಾರ ಇರ್ಲಿಲ್ಲ. ಇದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಟ ಮಾಡಿ ಪಾರ್ಲಿಮೆಂಟ್ ಅಲ್ಲ, ಹೆಣ್ಮಕ್ಳಿಗೆ ನೀವೇ ಓಟ್ ಹಾಕೋ ಅಧಿಕಾರ ಕೊಡದಲ್ಲೇ ಹೋದ್ರೆ ನನಗೆ ಮಂತ್ರಿಗಿರಿನೇ ಬೇಡ ಅಂತ ರಾಜೀನಾಮೆ ಕೊಟ್ಟು ವಾಪಸ್ ಬರ್ತಾರೆ. ಆವಾಗ ಹೆಣ್ಮಕ್ಳಿಗೆ ಓಟ್ ಹಾಕಂತ ಅಧಿಕಾರ ಸರ್ಕಾರ ಕೊಡುತ್ತೆ. ನಿಮ್ ಹೆಣ್ಮಕ್ಳಿಗೆಲ್ಲ ಇವತ್ತೇನಾದ್ರೂ ಓಟಿನ ಅಧಿಕಾರ ಕೊಟ್ಟಂತ ಏಕೈಕ ನಾಯಕ ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್. ಸಂವಿಧಾನ ಹೆಣ್ಮಕ್ಳು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್. ನಾನು ಈ ಸಂದರ್ಭದಲ್ಲಿ ಹೇಳೋದೇನಂತೆ, ಪ್ರತಿಯೊಬ್ಬರು ಮನೆಯಲ್ಲೂ ಅಂಬೇಡ್ಕರ್ ಅಂತ ವ್ಯಕ್ತಿ ಹುಟ್ಟಬೇಕು. ಅದು ಕಾರಣ ಏನಪ್ಪಾ ಅಂದ್ರೆ, ಮನೆಯಿಂದ ಸಹಾಯ ನೀವು ನಮ್ ಕಷ್ಟ ಇದೆ ಇಲ್ಲ ಅಂತ ಹೇಳಲ್ಲ, ಜೀವನ ಮಾಡೋದ್ ಕಷ್ಟ ಇದೆ. ಆದ್ರೆ ಎಷ್ಟೇ ಕಷ್ಟ ಇರ್ಲಿ ನಮ್ಮ ಮಕ್ಕಳಿಗೆ ವಿದ್ಯೆ ಕಲಿಸ್ಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತಾಡ್ತಾರೆ, ಯಾರು ಎದೆಗೆ ವಿದ್ಯೆ ಬೀಳುತ್ತೋ ಅವನು ಮುಂದೊಂದಿನ ಹುಲಿ ಅಂತ ಗರ್ಜನೆ ಮಾಡ್ತಾನೆ. ಯಾಕಂದ್ರೆ ಅಕ್ಷರ ಜ್ಞಾನ ಇದ್ರೆ ಯಾರು ಕಲಿಯಕ್ಕಾಗಲ್ಲ. ಆ ಕಾರಣಕ್ಕೆ ನಿಮ್ಮ ಮಕ್ಕಳನ್ನ ವಿದ್ಯಾವಂತ ಮಾಡಿ ನಮ್ಗೆ ಗೌರವ ಸಿಗ್ಬೇಕಂದ್ರೆ ಮಕ್ಕಳು ವಿದ್ಯಾವಂತ ಆಗ್ಬೇಕು. ಆ ಕಾರಣಕ್ಕೆ ನಿಮ್ ಮಕ್ಕಳನ್ನ ಒಳ್ಳೊಳ್ಳೆ ಹುದ್ದೆಯಲ್ಲಿ ಇರ್ಬೇಕು ಅಂತ ನೀವು ಓದಿಸ್ಬೇಕು ಅಂತ ಹೇಳಿ ಬಹಳ ಕನ್ಸ್ಕೊಂಡಿರೋ ಬಾಬಾ ಸಾಹೇಬ್ ಅಂಬೇಡ್ಕರ್. ನೀವೇನು ಮಾಡೋದ್ ಬೇಡ, ನಿಮ್ ಮಕ್ಕಳಿಗೆ ವಿದ್ಯೆ ಕೊಡಿ ಸಾಕು ಅಂತಾರೆ. ಯಾಕಂದ್ರೆ ವಿದ್ಯೆ ಯಾರು ಕದಿಯಕ್ಕಾಗಲ್ಲ. ಹಣ ಇದ್ರೆ ಕದಿಬಹುದು, ಒಡವೆ ಕದಿಬಹುದು, ಆದ್ರೆ ವಿದ್ಯೆ ಯಾರು ಕದಿಯಕ್ಕಾಗಲ್ಲ. ಇವತ್ ನಾನೇನಾದ್ರೂ ಇಲ್ಲಿ ಕೌನ್ಸಿಲರ್ ಆಗಿ ಉಪಾಧ್ಯಕ್ಷ ಆಗಿ ನಾನು ಇವತ್ತು ಇಲ್ಲಿ ಮಾತಾಡ್ತೀನಿ ಅಂದ್ರೆ ಅದಕ್ಕೆ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್. ಇದೇ ರೀತಿ ಇಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳು ಒಂದಲ್ಲ ಒಂದ್ ರೀತಿಯಲ್ಲಿ ಉನ್ನತ ಅಧಿಕಾರಕ್ಕೆ ಹೋಗ್ಬೇಕಂದ್ರೆ ಮಕ್ಳಿಗೆ ವಿದ್ಯಾಭ್ಯಾಸ ಕೊಡ್ಬೇಕಂತ ಹೇಳಿ ಇವತ್ತೇನ್ ಬಹಳ ಖುಷಿ ಆಗ್ತಾ ಇದೆ ನನಗೆ. ಎಲ್ಲ ಯುವಕರು ಈ ಭಾಗದ ಎಲ್ಲ ಮುಖಂಡರು ಸೇರಿ ಬಹಳ ಅದ್ದೂರಿಯಾಗಿ ವಿಶೇಷವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಬಾಬು ಜಗಜೀವನ್ ರಾಮ್ ಅವರ ಜಯಂತಿನ ಆಚರಣೆ ಮಾಡಿದಕ್ಕೆ ನಿಮ್ಗೆಲ್ಲರಿಗೂ ನಾನು ಮತ್ತೊಮ್ಮೆ ಹೃತ್ಪೂರ್ವಕ ಅಭಿನಂದನೆ ಸಲ್ಲುತ್ತೆ. ನಿವೃತ್ತ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಅಂತಾರೆ ನಮ್ಮ ಶಾಂತನರ ಮಾತಾಡ್ಬೇಕು ಅಂತ ಕೇಳ್ಕೊಂಡು. ನಮ್ಮ ತೆರೆಕಲ್ಲಟ್ಟಿ ಹಾಗೂ ಶ್ರೀನಿವಾಸ ನಗರದ ಜನತೆಗಳು ಈ ದಿವಸ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಜಯಂತಿ ಹಾಗೂ ಬಾಬು ಜಗಜೀವನ್ ರಾಮ್ ಅವರ ನೆನೆಸಿಕೊಂಡು 135ನೇ ಜನ್ಮ ದಿನೋತ್ಸವವನ್ನು ಈ ದಿನ ಬಹಳ ಅದ್ದೂರಿಯಿಂದ ನಮ್ಮ ಜನತೆ ಏರ್ಪಾಟ್ ಮಾಡಿದ್ದೀವಿ.
ಬಾಬು ಜಗಜೀವನ್ ರಾವ್ ಹಾಗೂ ಬಿ ಆರ್ ಅಂಬೇಡ್ಕರ್ ಅವರು ನಮಗೆ ಓಟಿನ ಒಂದು ಇದನ್ನು ಕೊಟ್ಟರು ಅವರೇ. ಮತ್ತೆ ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡ್ತಕ್ಕಂತ ಸವಲತ್ತುಗಳನ್ನು ನೀಡೋ ಅವರೇ. ನಾವು ಇಡೀ ವಿಶ್ವದಲ್ಲೇನೆ ಬಿ ಆರ್ ಅಂಬೇಡ್ಕರ್ ಅವರನ್ನ ಈ ದಿವಸ ವ್ಯವಸಾಯಿ ಏನಕ್ಕೋಸ್ಕರ ಅವರು ಹಿಂದೆ ಪಟ್ಟಂತ ಕಷ್ಟ ಅಸ್ಪೃಶ್ಯತೆ ನಿವಾರಣೆಗೋಸ್ಕರ ಅತ್ಯಂತ ಕಷ್ಟದಿಂದ ಈ ದಿವಸ ಅವ್ರು ನಮ್ಮ ಜನಾಂಗಕ್ಕೆ ಒಳ್ಳೇದಾಗ್ಲಿ ಮತ್ತೆ ಬಿ ಆರ್ ಅಂಬೇಡ್ಕರ್ ಅವರು ನಮಗೋಸ್ಕರ ನಮ್ಮ ಜನಾಂಗಕ್ಕೋಸ್ಕರ ಹಿಂದುಳಿದ ವರ್ಗಕ್ಕೋಸ್ಕರ ಹಾಗೂ ವಿಶ್ವದ ಎಲ್ಲಾ ಜನರು ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು ಅವರು ಈ ಒಂದು ಕಾನೂನು ಸಂವಿಧಾನವನ್ನು ರಚನೆ ಮಾಡಿ ಎಲ್ಲರಿಗೂ ಒಂದು ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಹಿಂದೆಲ್ಲ ಯುದ್ಧಗಳಾಗವು ಹೊಡೆದಾಡರು ಕಡ್ದಾಡರು ಇಂಥವೆಲ್ಲ ನಿಲ್ಲಿ ಅನ್ನೋದಕ್ಕೋಸ್ಕರ ಒಂದು ಸಂವಿಧಾನ ರಚನೆ ಮಾಡಿ ಯುದ್ಧಗಳೆಲ್ಲ ನಿಲ್ಲುವಾಗಿ ಮಾಡಿ ಮತ್ತೆ ಜನರೆಲ್ಲ ಸೌಹಾರ್ದದಿಂದ ನಡ್ಕೊಂಡು ಹೋಗ್ಲಿ ಅಂತ ಹೇಳಿ ನಮ್ಮ ಜನರಿಗೆ ಮತ್ತೆ ಏನ್ ಮಾನವ ಕುಲ ಏನಿದೆ ಮಾನವ ಕುಲಕ್ಕೆಲ್ಲ ಒಂದು ಒಳ್ಳೆಯ ದಾರಿ ಮಾರ್ಗದಲ್ಲಿ ವಿದ್ಯಾವಂತರಾಗ್ಲಿ ಮಕ್ಕಳು ನಮ್ಮ ಜನಾಂಗಕ್ಕೆ ಮತ್ತು ಎಲ್ಲಾ ಇತರೆ ಬಡವರ್ಗದ ಜನಾಂಗಗಳಿಗೆ ಒಳ್ಳೇದಾಗ್ಲಿ ಮತ್ತು ಅವ್ರ ವಿದ್ಯಾಭ್ಯಾಸವನ್ನು ಮುಂದುವರಲಿ ಅಂತ ಆಸ್ತಿ ಸೌಲಭ್ಯಗಳನ್ನೆಲ್ಲ ಸಮಾಜ ಕಲ್ಯಾಣ ಇಲಾಖೆಗಳು ನಮ್ಗೆ ಸಿಗ್ತಕ್ಕಂಥ ಸವಲತ್ತುಗಳನ್ನೆಲ್ಲ ಅವ್ರು ಮಾಡಿದ್ರಿಂದ ಇವತ್ತು ನಾವು ಓದಲಿಕ್ಕೆ ಮತ್ತೆ ಬರೀಲಿಕ್ಕೆ ಅನುಕೂಲ ಆಯ್ತು. ಹಿಂದೆ ನಮ್ಮನ್ನ ಓದಲಿಕ್ಕೂ ಕೂಡ ಬಿಟ್ಟಿರ್ತಿಲ್ಲ ಜನಗಳು, ಮತ್ತೆ ಭಾರಿ ಕಷ್ಟ ಇತ್ತು. ಅಂಥದನ್ನೆಲ್ಲ ಅವರು ನೋವೊಂದು ತಿಂದು ನಮ್ಗೆ ಅನುಕೂಲ ಆಗ್ಲಿ ಅನ್ನೋ ಲೆಕ್ಕಕೋಸ್ಕರ ಸಂವಿಧಾನ ರಚನೆ ಮಾಡಿ ನಮ್ಗೆ ಹೆಚ್ಚಿನ ಆದ್ಯತೆಯನ್ನ ನೀಡಿದ್ದಾರೆ. ಆದ್ರಿಂದ ಈ ದಿವಸ ಅವ್ರ ಸ್ಥಾಪಿಸ್ಬೇಕು ನಾವು ಅವರ ಜಯಂತಿಯನ್ನು ಅದ್ದೂರಿಯಿಂದ ಮಾಡ್ತಾ ಇರೋದ್ರಿಂದ ನಮ್ಮ ಕೆರೆಕಲಟ್ಟಿ ಜನರಿಗೆ ನನ್ನ ಪೂರ್ವಕ ವಂದನೆಗಳು. ಇವತ್ತು ಬಾಪು ಜಗಜೀವನ್ ರಾವ್ ಮತ್ತು ಅಂಬೇಡ್ಕರ್ 119 ವಿಜೃಂಭಣೆಯಿಂದ ಅಂಬೇಡ್ಕರ್ ಮಹಾನ್ ವ್ಯಕ್ತಿ. ಇದ್ರ ಬಗ್ಗೆ ಮಾಮಾರು ಇನ್ನೊಂದು ಸ್ವಲ್ಪ ಮೇಲೆ ಹೇಳ್ತಾರೆ. ಅವರು ನಮಗಾಗಿ ನಮ್ಮ ಜನಾಂಗಕ್ಕಾಗಿ ಜನಾಂಗನೇ ಅಲ್ಲ ಮೀಸತೆ ನಿವಾರಣೆಗೆ ಮತ್ತೆ ಎಲ್ಲಾ ಗಳಿಗೆಗಾಗಿ ನಮ್ಮ ಓಟಿನ ಪವರೇ ಇರ್ಲಿಲ್ಲ. ಎಲ್ಲ ಶ್ರೀಮಂತರು BSc B.Ed ಅದು ಹೋಗಿದ್ರವ್ರಿಗೂ ಒಂದು ಕೋಟಿಗಿಂತ ಆದಾಯ ಇರೋದು ಮತದಾನ ಮಾಡಕ್ಕೆ ಅದನ್ನ ಮನೆಗಂಡು ನಮ್ಮ ಅಂಬೇಡ್ಕರ್ ಎಲ್ಲಾರ್ಗು ಓಟಿನ ಪವರ್ ಕೊಡ್ಬೇಕು ಅಂತ ಹೇಳಿ ಮಹಿಳೆಯರಿಗೆ ಅತ್ಯುತ್ತಮವಾಗಿ ಮಹಿಳೆಯರಿಗೆ ಸ್ಥಾನಮಾನ ರಿಸರ್ವೇಶನ್ ತಂದು ಅವ್ರಿಗೆಲ್ಲರಿಗೂ 15 ಕೋಟಿ ಮೇಲ್ಪಟ್ಟಂತೆ ಎಲ್ಲಾರ್ಗು ಮತದಾನ ಮಾಡುವ ಕೊಟ್ಟಂತ ಮಹಾನ್ ವ್ಯಕ್ತಿ ಬಾಬಾ ಡಾಕ್ಟರ್ B.R. ಅಂಬೇಡ್ಕರ್. ಅವ್ರ ಜೊತೆ ಹರಿಕಾರಕ್ಕಾಗಿ ಜೀವನ ಉಪ ಪ್ರಧಾನಿ ಆಗಿತ್ತು. ಅವರು ನಮ್ಮ ಬಡತನ ನೋಡಿ ನಮ್ಮ ಜನ ರೈತಾಪಿ ಜನ ಅಂತ ಹೇಳಿ ಹೋಗಿ ಹಸಿರು ಕ್ರಾಂತಿ ಮೇಲೆ ಬಂದು ಇದು ಮಾಡಿ ಅವ್ರಿಗೆ ಎಲ್ಲರಿಗೂ ಈ ಒಂದು ಸಂದರ್ಭದಲ್ಲಿ ಮಾತನ್ನ ಮುಗಿಸ್ತೀನಿ.